ಪ್ಲ್ಯಾಂಟ್ಸ್ನ ಹೆಲ್ತ್ ಯಾಕೆ ಚೆನ್ನಾಗಿರಬೇಕು, ಗಾರ್ಡನ್ ಸುಂದರವಾಗಿ ಕಾಣೋದಷ್ಟೇ ಅಲ್ಲ, ಜೊತೆಗೆ ಒಳ್ಳೆ ಗಾಳಿ ಸಿಗುತ್ತೆ, ನಮಗೆ ತಂಪಾದ ವಾತಾವರಣ ಇರುತ್ತೆ. ಈ ತಂಪಾದ ವಾತಾವರಣದಲ್ಲಿ ಸಮಯ ಕೊಡೋದ್ರಿಂದ ನಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ಈ ಥರ ಪ್ಲ್ಯಾಂಟ್ಸ್ನ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಏನೇನು ಅವಶ್ಯಕ? ಸೂರ್ಯನ ಕಿರಣ, ನೀರು, ಮಣ್ಣು ಮತ್ತು ಗೊಬ್ಬರ. ಸೂರ್ಯನ ಕಿರಣ ಕೆಲವೊಂದು ಗಿಡಗಳಿಗೆ ಅವಶ್ಯಕತೆ ಇದೆ, ಕೆಲವೊಂದು ಗಿಡಗಳಿಗೆ ಇರೋದಿಲ್ಲ. ನಿಮ್ಮ ಪ್ಲ್ಯಾಂಟ್ ಯಾವುದು ಅಂತ ಡಿಸೈಡ್ ಮಾಡಿಕೊಂಡು ಪ್ಲೇಸ್ ಮಾಡಬೇಕಾಗುತ್ತೆ. ಮತ್ತು ಓವರ್ ವಾಟರಿಂದ ಗಿಡದ ಬೇರು ಕೊಳ್ತೋಗುತ್ತೆ, ಅದನ್ನು ರೂಟ್ ರಾಟ್ ಅಂತಾರೆ. ಕೆಲವೊಂದು ಸಲ ನೀರು ಕಡಿಮೆ ಆಗೋದ್ರಿಂದ ಗಿಡ ಒಣಗೋಗುತ್ತೆ. ಮಣ್ಣಿನ ಫಲವತ್ತತೆ ತುಂಬ ಮುಖ್ಯ ಇಲ್ಲಿ. ಮತ್ತು ಡ್ರೈನೇಜ್ ಹೋಲ್ ಮಾಡಬೇಕು ನಾವು ಪಾಟಲ್ಲಿ. ಡ್ರೈನೇಜ್ ಹೋಲ್ ಇಲ್ಲ ಅಂತಂದರೆ ಓವರ್ ವಾಟರ್ ಆಗಿ ಗಿಡ ಕೊಳ್ತೋಗುತ್ತೆ. ಡ್ರೈನೇಜ್ ಹೋಲ್ ಮಾಡೋದ್ರಿಂದ ಎಲ್ಲಿ ಆ ಗಿಡಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕಿದ್ದು ಡ್ರೈನೇಜ್ ಹೋಲ್ ಮೂಲಕ ಆಚೆ ಹೋಗುತ್ತೆ. ಇನ್ನು ಗೊಬ್ಬರ ಅಂತಂದರೆ ನಾವು ರಾಸಾಯನಿಕ ಗೊಬ್ಬರನ ಯೂಸ್ ಮಾಡೋದು ಬಿಟ್ಟು ಸಾವಯವ ಗೊಬ್ಬರವನ್ನು ಯೂಸ್ ಮಾಡಬೇಕು. ಇದರಿಂದ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಸಾವಯವ ಗೊಬ್ಬರಗಳಾದ ವರ್ಮಿ ಕಾಂಪೋಸ್ಟ್, ಕೌಡಂಗು, ಕುರಿ ಗೊಬ್ಬರ ಇವುಗಳನ್ನು ಯೂಸ್ ಮಾಡೋದ್ರಿಂದ ಗಿಡಕ್ಕೆ ನ್ಯೂಟ್ರಿಷನ್ ಚೆನ್ನಾಗಿ ಸಿಗುತ್ತೆ, ಗಿಡನೂ ಚೆನ್ನಾಗಿ ಬರುತ್ತೆ ಮತ್ತು ಫಲನೂ ಚೆನ್ನಾಗಿ ಸಿಗುತ್ತೆ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಬೇಸಿಕ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡಿ. ಇನ್ನು ವೀಡಿಯೋಸಲ್ಲಿ ಪ್ಲ್ಯಾಂಟ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಹಾಗೆ ಗಾರ್ಡನ್ ಮೇಂಟೆನೆನ್ಸ್ಗೆ ಕೆಲವೊಂದು ಟಿಪ್ಸ್ ಕೂಡ ಕೊಡ್ತೀವಿ. ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡೋ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ.